ಬಂದವಳೆ ಹಾಸಿಗೆ ಮೇಲೆ ಬಿಟ್ಬಿಟ್ರು ನೋಡಿ. ಮ್ಯಾಪ್ ಇಲ್ಲ ಅಂದ್ರೆ ನಿಜ ಕಷ್ಟ. ಅಕ್ಕ ಹೆವಿ ಸೈಕ್ ಮಾಡ್ತಾವಳೆ ಗೈಸ್. ಇದಕ್ಕಿದಂಗೆ ಆಫ್ ಆಗ್ಬಿಡ್ತೀವಿ. ಸೊ ಇದೆ ನೋಡಿ ಗೈಸ್. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೆನ್ನೆ ಹೇಳ್ದಂಗೆ ತಿರುಪತಿಗೆ ಹೊಂಟಿದ್ದೀವಿ. ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾಗಿತ್ತು, ಬಟ್ ಲೇಟ್ ಆಯಿತು ಸ್ವಲ್ಪ ಹೋಗೋದು. ಆಲ್ಮೋಸ್ಟ್ ಅಂದರೆ ಬೇಗ ಹೋದ್ರೂ ಅಲ್ಲಿ ಒನ್ ಡೇ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ಹೊರಟಿದ್ದೀವಿ. ಲೈಕ್ ಇವಾಗ ಅರೌಂಡ್ 12:30 ಆಗಿದೆ. ವೆದರ್ ಇಲ್ಲಿ ಚೆನ್ನಾಗಿದೆ. ಮುಂದೆ ಹೋಗ್ತಾ ವೆದರ್ ಹೆಂಗಿರುತ್ತೆ ಗೊತ್ತಿಲ್ಲ, ನೋಡೋಣ. ಸೊ ಇವಾಗ ಎಲ್ಲರೂ ರೆಡಿಯಾಗಿದ್ದಾರೆ. ಹಾಯ್ ಮಾಡ್ಬೋದು. ಹಾಯ್. ಅವಳು ನೈಟ್ ಲೇಟಾಗಿ ಮಲಗಿದ್ದು ಗೈಸ್, 3 ಗಂಟೆ ಮಲಗಿದ್ದವಳು. ಅದಕ್ಕೆ ಈಗ ಒಂದು 11:30 ಎದ್ದವಳೆ. ಸೊ ಹಂಗಿದೆ ಅವಳದು ಮುಖ ಅಂತ. ಖುಷಿ ಹಾಯ್ ಮಾಡ್ತಾಳ. ಸೊ ಗೈಸ್ ಇವಾಗ ಗಾಡಿಗೆಲ್ಲ ಪೂಜೆ ಮಾಡಿ ನಿಂಬೆಹಣ್ಣು ಹೊಡೆದು ಹೊಡ್ತಾ ಇದ್ದೀವಿ ಗೈಸ್. ನೋಡಿ ಎದ್ದು ಸ್ನಾನ ಮಾಡ್ಕೊಂಡು ನೋಡ್ತವಳೆ ಅಲ್ಲಿ ಏನು ಮಾಡ್ತವ್ರಲ್ಲ ಅಂತ ನೋಡ್ತಾವಳೆ. ಸೀಟೆಲ್ಲ ಇಟ್ಕೊಂಡು ರೆಡಿ ಆಗಬೇಕು ಈ ಪುಟಾಣಿ. ಪಪ್ಪು ಹೆಂಗನ್ಸ್ತಾ ಇದೆ? ಖುಷಿ ಆಗ್ತಾ ಇದೆ ಗೈಸ್. ಆ್ಯಕ್ಚುಲಿ ತುಂಬ ವರ್ಷ ಆದಮೇಲೆ ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ತಿರುಪತಿ ದೇವಸ್ಥಾನಕ್ಕೆ ಎಸ್ಪೆಷಲಿ. ಬಟ್ ಯಾವುದೇ ರೀತಿ ಪ್ಲ್ಯಾನಿಂಗ್ ಇಲ್ಲ, ಏನೂ ಇಲ್ಲ. ಸಡನ್ ಪ್ಲ್ಯಾನ್ ಆಗಿರೋದು ಇಲ್ಲೋಗನ್ ಅಂತ ಫೈನಲಿ ತಿರುಪತಿ ಫಿಕ್ಸ್ ಆಗಿ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು. ನಮಗೊಂದು ಧೈರ್ಯ ಇದೆ ಗೊತ್ತಾ, ನನ್ನ ಮಗಳಿರೋದ್ರಿಂದ ನಮ್ಮನ್ನು ಬೇಗ ಬಿಡ್ತಾರೆ. ನನ್ನ ತಮ್ಮ ನಮ್ಮಮ್ಮನೇ ಹೆಂಗ್ ಬರ್ತಾರೆ ಅನ್ನೋದು ಟಾಸ್ಕು. SSD ಟಿಕೆಟ್ ಕೊಡ್ತಾ ಇಲ್ವಂತೆ ಗೈಸ್. ಆ್ಯಕ್ಚುಲಿ ತಿರುಪತಿಯಲ್ಲಿ ಇವತ್ತು ಮತ್ತು ನಾಳೆ ಏನು ಟಿಕೆಟ್ ಕೊಡ್ತಾರೆ 300 ರುಪೀಸು, ಅದು ಇವತ್ತು ಕೊಡ್ತಾ ಇಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ನೋಡ್ಬೇಕು ಇವಾಗ ಗೈಸ್. ಇಲ್ಲೊಂದು ಬಸ್ಸು ಇದೆ ನೋಡಿ ಗೈಸ್, ಹಿಂಗಿದೆ. ಅಪ್ಪ ಹಿಂಗಿದೆ ನೋಡಿ ಗೈಸ್, ಸೈಜ್ ನೋಡಿ. ಅಪ್ಪ ದೇವ್ರೆ, ನನ್ನ ಮಗಳು ನೋಡಿ. ಮುಟ್ಟು ಮಗಳ ಅವಳು ಭಯ ಪಡ್ತಾಳೆ ಗ್ರೇಟ್. ಇದು ಯಾವ ಜಾತಿ? ಇದು ಹೊಂಗೋಲು. ಯಾವ ಕಡೆ ಬರುತ್ತೆ? ಆಂಧ್ರ. ಎಲ್ಲ ಹಿಂಗೆ ಇರುತ್ತಾ ಸೈಜು, ಅಥವಾ ಇದು ಹಿಂಗಿದೆ? ಎಲ್ಲ ಹಿಂಗೆ ಆಗಿರುತ್ತಾ ಸ್ವಾಮಿ, ಮನುಷ್ಯರೆಲ್ಲ ಒಂಥರ ಹಂಗೆ. ಹೊಂಗೋಲ್ 100 ಒಂದಿರುತ್ತೆ ಹಂಗೆ ಎಲ್ಲ ಇರೋ. ಎಷ್ಟು ವರ್ಷ ಇದಕ್ಕೆ? ಇದಕ್ಕೆ 7 ವರ್ಷ. ಚೆನ್ನಾಗಿ ಸಾಕಾಗಿ ಮೇಂಟೈನ್ ಮಾಡಿದ್ವಿ. ಬರ. ಸೊ ಇವಾಗ ಗಾಡಿಗೆ ಊಟ ಹಾಕ್ಸೋಣ ಅಂತ ನಿಲ್ಸಿದೀವಿ ಗೈಸ್. ಪೆಟ್ರೋಲ್ ತುಂಬಿಸ್ಕೊಂಡು ಸೀದಾ ಹೋಗ್ತಾ ಇರೋದು. ಇಲ್ಲರೆ ಕಲ್ಲಮ್ಮ ಕ್ಯಾರೆಟ್ ಅವಳು ನೋಡಿ ಆರಾಮಾಗಿ ಕಾರ್ ಸೀಟ್ ಮೇಲೆ ಮಲ್ಕೊಂಡು ಕ್ಯಾರೆಟ್ ತಿನ್ಕೊಂಡು, ಅಲ್ಲೋಡಿ ಕಾಲ್ ಎತ್ಕೊಂಡು, ಅಬ್ಬಬ್ಬಬ್ಬಬ್ಬಬ್ಬ ಅಲ್ಲೋಡಿ. ಗೈಸ್ ಯಾರಾದರೂ ಈ ಲಾಗ್ನ ನೋಡ್ತಾ ಇದ್ರೆ ತಿರುಪತಿಯಲ್ಲಿ ಏನಾದರೂ ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಮದುವೆ ಆದಾಗ ಸ್ಟಾರ್ಟಿಂಗ್ ಹೋಗಿದ್ದು, ಇವಾಗ ಹೋಗ್ತಾ ಇರೋದು. ಸೊ ಏನಾದರೂ ಅಲ್ಲಿ ನೋಡೋವಂಥ ಪ್ಲೇಸ್ಗಳಿತ್ತು ಅಂತ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೇನು, ಸೊ ನಮ್ಮ ಯಾರ್ಯಾರು ಫಾಲೋವರ್ಸ್ ಇದ್ದೀರಾ, ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಬರ್ತೀನಿ ನಾನು. ಓಕೆ ಗೈಸ್, ಹೊಡೋಣ ಇವಾಗ. ಫ್ರಮ್ ಪ್ರಮೋಷನ್. ಹಾಂ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ? ಹಾಂ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ? ಇನ್ಸ್ಟಾಗ್ರಾಮಲ್ಲಿ ತೋರಿಸಿ ಪಾಪ, ಕೊಡಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಡಿ. ಸೆಲ್ಫ್ ಪ್ರಮೋಷನ್ ಗೈಸ್. ಸೊ ನೋಡಿ, ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಮಾಡಿದ್ವಿ, ಒಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ವಿ ನೋಡಿ. ಇವಾಗ ಅಲ್ಲಿ
ಮಾಡ್ಬಿಡಿ. ಗೈಸ್ ವಿಧಾನಸೌಧ ನೋಡ್ಕೊಳ್ಳಿ ಗೈಸ್. ಎಲ್ಲ ಕಳ್ಳರು ಇರುವಂತ ಜಾಗ. ಸುಮ್ಮನೆ ಇರೋ ಕೇಸ್ ಹಾಕ್ತಾರಾ? ವಿಧಾನಸೌಧ ಇಲ್ಲಿ ಬಂದೆಲ್ಲ ಫೋಟೋ ಹಿಡ್ಸ್ಕೊತಾರೆ ಗೈಸ್. ನಾವು ಒಂದಿನ ಬಂದು ಫೋಟೋ ಹಿಡ್ಸ್ಕೊಳ್ಳಿಲ್ಲ, ಅದಕ್ಕೆ ವಿಡಿಯೋ ಮಾಡ್ತೀವಿ ಈಗ. ಇವಳು ಡ್ರಾಗ ನೋಡಿ, ಅವಳ ವಯಸ್ಸೊಳಗೆ ನನ್ನ ಮಗಳು ಊಟ ಮಾಡ್ತಾವಳೆ ಇವಾಗ. ನೋಡಿ ರಾಗ ನೋಡಿ ಗೈಸ್, ಯಾರೋ ಬರ್ತಾವ್ರೆ, ಅದಕ್ಕೆ ಫುಲ್ಲು ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ ನೋಡಿ. ಅಲ್ಲೆಲ್ಲ ಬೇರೆ ಸ್ಟೇಟಲ್ಲೆಲ್ಲ ಎಂತೆಂಥ ಚೇಂಜಸ್ ಮಾಡ್ತಾವ್ರೆ. ನಮ್ಮ ಸ್ಟೇಟಲ್ಲಂತೂ ಏನು ಚೇಂಜ್ ಆಗಲ್ಲ, ಎಲ್ಲ ಹಿಂಗೆ ನೋಡಿ. ಅವರು ಜಸ್ಟ್ ನಾರ್ಮಲ್ ಓಡಾಡ್ತಿರ್ತಾರೆ. ಏನ್ ಇವಾಗ ನೋಡಿ ಹೆಂಗ್ ಹೋಯ್ತಾರ ನೋಡಿ, ಬರೋ ಅಂತ. ಏನೋ ದೊಡ್ಡ ಎಮರ್ಜೆನ್ಸಿ ಐತೆ ಅನ್ನೋ ತರ. 3, 4, 5, 6 ಒಂದು ಆಂಬ್ಯುಲೆನ್ಸ್ ಸತ್ಗಿತ್ ಹೋದ್ರೆ ಅಂತ. ಇದೇನೇ ಇರುತ್ತಾ? ಅವ್ರ ಹಿಂದೆಲ್ಲ ಅದು ತಿರುಗ್ಬೇಕು. ಅಯ್ಯೋ, ನೋಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಹೆಂಗಾಡ್ತಾಳೆ ಎಲ್ಲ ನೋಡ್ತಾವಳೆ ಗೈಸ್ ಅವಳು. ಚಿನ್ನಮ್ಮ ಆರು ಚಿನ್ನಮ್ಮ, ಹಾಯ್. ಬತ್ತು ಗುಮ್ಮ ಹಿಂಗ್ ಕಿಟಕಿಲ್ ಬಿಟ್ರೆ ಅಲ್ಲಿ ಆಪೋಸಿಟ್ ಇರೋರ್ನೆಲ್ಲ ಕೂಗ್ತಾ ಇರ್ತಾಳೆ ಗೈಸ್. ಅಲ್ಲಿ ನೋಡಿ, ಅಲ್ಲಿ ಕಾರಲ್ಲಿ ಓಡಿಸ್ತಿರೋರ್ನ ಅವ್ರನ್ನ ಮಾತಾಡಿಸ್ತಾಳೆ. ಅಂತ ಮಾತಾಡಿಸ್ತಾಳೆ. ಯಾಕೋ ನೋಡಿ, ಸಚ್ಚು ಇವ್ ನೋಡಿ ಗೈಸ್ ಆಟ ಆಡ್ತಾವನೆ ಮಿರರ್ ಮೇಲೆ ಕೆಳಗೆ ಮಾಡಿ. ಎಲ್ಲೋಯ್ತು ಅಂತ ಕೆಳಗ್ ಬಗ್ಗೆ ನೋಡ್ತಾಳೆ. ಅಲ್ಲ ತಮ್ಮ, ಚಿನ್ನಮ್ಮ, ಓಯ್ ಚಿನ್ನಮ್ಮ, ಅಲ್ಲೇನೋ ಯೋಚನೆ ಮಾಡ್ತಾವಳೆ ಗೈಸ್ ಅವಳು. ನೋಡಿ ಗೈಸ್, ಅವಳು ಸೈಕ್ ಅಂತೀನಿ. ಅವಳು ಸೌತೆಕಾಯಿ ಕೇಳ್ತಾಳೆ ಅಂತ ಗೊತ್ತಿದ್ರು ಅವಳಿಗೆ ಹಂಗಿಸ್ಕೊಂಡು ತಿಂತವಳು. ಅವಳು ಇವಾಗ ಬಿಡಲ್ಲ, ಅವಳಿಗದ್ ಬೇಕೀಗ. ಈಸ್ಕ ಚಿನ್ನಮ್ಮ, ಕಿತ್ಕೊ ಹೇಳ್ತೀನಿ ಗೈಸ್. ಏನ್ ಬೆಂಗಳೂರು ವೆದರ್ ಹೇಳಿ, ಒಂದ್ ಕಡೆ ಬಿಸಿಲು, ಒಂದ್ ಕಡೆ ಮೋಡ ಮುಚ್ಕೊಂಡೈತೆ ಪೂರ್ತಿ. ಮಳೆ ಬರುತ್ತೆ ಅನ್ಸುತ್ತೆ, ಏನೋ ಗೊತ್ತಿಲ್ಲ ವೆದರ್ ಹೆಂಗಿರುತ್ತೋ ಏನೋ. ನಾನು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ನಾನು ಹಂಗೆ ಅನ್ಕೊಂಡೆ ವೆದರ್ ಚೆನ್ನಾಗಿರುತ್ತೆ ಅಂತ. ಬಟ್ ಆಲ್ಮೋಸ್ಟ್ ತಿರುಪತಿಯಲ್ಲಿ ವೆದರ್ ಏನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಸೆಕೆನೇ ಇರುತ್ತೆ. ನೋಡೋಣ ಮುಂದೆ ಹೋಯ್ತಾ ಹೆಂಗೆ ಅಂತ. ಇಷ್ಟೊತ್ತು ಬಿಸಿಲಿತ್ತು, ಇವಾಗ ಸ್ವಲ್ಪ ಮೋಡ ಮುಚ್ಕೊಂಡಿದೆ. ಮುಂದೆ ಹೋಯ್ತಾ ಹೆಂಗೆ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಲೆಟ್ ಸಿ. ಫೈನಲಿ ಹೈವೇಗೆ ಬಂದ್ಬಿಟ್ವಿ. ಯಪ್ಪ, ಇಲ್ಲಿಗೆ ಬರೋಷ್ಟೊತ್ತಿಗೆ ಸಾಕಾಗೋಯ್ತು ಸಿಟಿ ಇಲ್ಲ. ನೋಡಿ, ನನ್ನ ಮಗಳು ಫೀಡ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗೈತೆ ಗೈಸ್ ನೋಡಿ, ಎಲ್ಲ ಒಂಥರ ಕಪ್ಪು ಮೋಡ. ಮಳೆ ಬರುತ್ತೆ, ಪಕ್ಕ ಮಳೆ ಬರುತ್ತೆ. ಹೌದು, ಮೋಡ ನೋಡಿ ಗೈಸ್, ಮೋಡ ಚೆನ್ನಾಗಿದೆ. ಒಂಥರ ರೋಡ್ ಮಾತ್ರ ತಿರುಪತಿ ರೋಡು ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ಎಷ್ಟು ಗಾಡಿನೇ ಇಲ್ಲ ಆಲ್ಮೋಸ್ಟ್. ನಂದೊಂದು ಅಲ್ಲೊಂದು ಇದೆ, ಹಿಂದೆ ಅಂತೂ ಯಾವ್ದು ಗಾಡಿ ಬರ್ತಾ ಇಲ್ಲ ನೋಡಿ ಗೈಸ್. ಅಲ್ಲಿ ಹೆಂಗಿದೆ ನೋಡಿ, ಬರೀ ಆಕಾಶ ಅಷ್ಟೇ ಕಾಣಿಸ್ತಾ ಇರೋದು, ಮೋಡ ಆಕಾಶ. ನಾನು ಫಸ್ಟ್ ಟೈಮ್ ಆಕ್ಚುಲಿ ತಿರುಪತಿಗೆ ಕಾರಲ್ಲಿ ಹೋಗ್ತಾ ಇರೋದು. ನೀನು ಹೋಗಿದ್ದೇನೋ ಕಾರಲ್ಲಿ? ಹೌದಾ? ಸೊ ನನಗೆ ಚೆನ್ನಾಗಿದೆ, ರೋಡ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಕೋಳಿ ಮರಿ ಬಂತು ನೋಡಿ ಗೈಸ್, ಆಚೆಗೆ ಕೋಳಿ ಮರಿ ಬಂತು. ವೆದರ್ ಸಕ್ಕತ್ತಾಗಿದೆ. ಟಿಟಿಲಿ, ಕಾರಲ್ಲಿ ಎಲ್ಲ ಹೋಗ್ಬಿಟ್ಟು ನಾವು. ಬೈಕಲ್ಲೆಲ್ಲ ಹಿಂಸೆ. ಬೈಕಲ್ಲಿ ಹೋಗಿಲ್ಲ, ಬೈಕಲ್ಲಿ ಹೋಯ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ರೈಡು. ಡ್ರೈವಿಂಗ್ ಕಲಿಸ್ತವನಂತೆ ಗೈಸ್ ಇವನು. ಚಿನ್ನಮ್ಮ ಅವಳು ಹೊಡಿತಾವಳು ಗೈಸ್. ನಮ್ಮಮ್ಮ ಫುಲ್ ಫ್ಲಾಟ್. ಹಿಂಗ್ ಮಾಡಿಗೆ ಚಂದಮ್ಮ
ಇವಳು ಕಿರುಚ್ತಾವಳೆ. ಎಲ್ಲಿ ಹುಲಿ ಎಲ್ಲಿ? ಕಾಲ್ ನೋಡಿ. ಅದೇ ನಾನು ಅನ್ಕೊಂಡೆ ಈ ಚಿಕ್ಕ ಮಗುನಲ್ಲಿ ಇದ್ದಾಗ ಈ ತರ ಕೂರ್ಸ್ಕೊಂಡ್ರೆ ಕಾಲ್ ಎತ್ತಿಲ್ಲ ಹಾಕೋಡು. ಅಯ್ಯೋ ಮುದ್ದ. ಸೊ ಗೈಸ್, ಅಯ್ಯಪ್ಪ ಬಂದ್ವಿ ಅಂದ್ರೆ ಏನೇನು ತಿರುಪತಿಗೆ ಬಂದಿಲ್ಲ, ಒಂಚೂರು ನಿಯರ್ ಬರ್ತಾ ಇದೀವಿ. ಇನ್ನು ಇವಾಗ ನನ್ನ ಮಗಳು ಮಲಗಿದಾಳೆ ನೋಡಿ, ಆರಾಮಾಗಿ ಮಲಗಿದ್ವಿ. ಅಪ್ಪ ಒಳ್ಳೆ ಮಳೆ ಬಂದು ನಿಂತಂಗೆ ಆಗೋಯ್ತು. ಅವಳನ್ನ ಮಲಗಿಸೋ ಅಷ್ಟರಲ್ಲಿ ಕೈ ಅಂತಾನೆ ಇದ್ಲು. ಫಸ್ಟ್ ಟೈಮ್ ಬರ್ತಾ ಇರೋದು ಈ ಹೈವೇಲಿ, ಈ ರೂಟಲ್ಲಿ, ಕಾರಲ್ಲಿ. ಕನ್ಫ್ಯೂಷನ್ ಸ್ವಲ್ಪ. ಕನ್ಫ್ಯೂಷನು ಅಲ್ಲಿ ಒಂದೇ ಸಲ ರೀರೂಟಿಂಗ್ ಅಂತ ತೋರಿಸ್ಬಿಡ್ತು. ಏನಿದು ಅಂತ ಅಂದ್ಬಿಟ್ಟು ಮತ್ತೆ ಆಪೋಸಿಟ್ ಹೋಗಿ ಮತ್ತೆ ಮುಂದಕ್ಕೆ ಹೋಗಿ ಮತ್ತೆ ವಾಪಸ್ ಬಂದೆ. ನಿಜ ರೋಡ್ ಮಾತ್ರ ತುಂಬಾ ಪೀಸ್ ಆಗಿದೆ, ಒಂದು ಗಾಡಿಗಳು ಬರ್ತಾ ಇಲ್ಲ. ಯಾವ್ದು ಗಾಡಿನೇ ಇಲ್ಲ ಗೈಸ್, ಎಲ್ಲೋ ಒಂದೊಂದು ಕಾಣಿಸ್ತಾ ಇದೆ ಅಷ್ಟೇ. ಈ ಮಂಗಳೂರು ಹೈವೇ ಅಥವಾ ಮೈಸೂರು ಹೈವೇ ಆಗಿದ್ರೆ ಚಾನ್ಸೇ ಇಲ್ಲ, ಅಲ್ಲಿ ಜಾಗನೇ ಇರ್ತಿರ್ಲಿಲ್ಲ. ಹೋಗಿ ಎಲ್ಲಾದ್ರೂ ಯೂಟರ್ನ್ ತಗೊಂಡ್ ಬರ್ಬೇಕಿತ್ತು ಅಷ್ಟೇ. ಸೀರಿಯಸ್ಲಿ ರೋಡ್ ತೋರಿಸು, ಈ ಗಾಡಿಗಳೇ ಇಲ್ಲ. ನಂದೊಂದು ಗಾಡಿ ಅಂದ್ಬಿಟ್ರೆ ಈಗ ಇನ್ನೊಂದು ಗಾಡಿ ಬರುತ್ತೆ ನೋಡಿ, ಬಂತು. ಗಾಡಿಗಳಿಲ್ಲ, ತುಂಬಾ ಕಡಿಮೆ ಅಂದ್ರೆ ಕಡಿಮೆ ಗಾಡಿ. ಚೆನ್ನಾಗಿದೆ ರೂಟ್. ಇಷ್ಟ ಆಯ್ತು ಅಂದ್ರೆ ವೆದರ್ ಹಂಗೆ ಇದೆ, ತಣ್ಣಗಿದೆ, ಕಪ್ಪು ಮೋಡ. ಗಾಳಿಗೆ ಒಂದು ಅಕ್ಕ ಹೆವಿ ಸೈಕ್ ಮಾಡ್ತಾವಳೆ ಗೈಸ್. ಇದಕ್ಕಿದಂಗೆ ಆಫ್ ಆಗ್ಬಿಡ್ತೀವಿ ಈಗ. ರೀರೂಟಿಂಗ್ ಮತ್ತೆ ಇಲ್ಲೆಲ್ಲ ಲೆಫ್ಟ್ ಇರ್ತೈತೆ, ಇಲ್ಲೆಲ್ಲ ಹಾರಿಸ್ಕೊಂಡು ಹೋಗೋಣ ನಾವು. ರೋಡ್ ಗೊತ್ತಿಲ್ಲ ಗೈಸ್, ಸೀರಿಯಸ್ಲಿ ರೋಡ್ ಗೊತ್ತಿಲ್ಲ. ಮ್ಯಾಪ್ ಇಲ್ಲ ಅಂದ್ರೆ ನಿಜ ಕಷ್ಟ. ಇಲ್ಲಿ ಯಾರು ಗತಿ ಇಲ್ಲ, ಯಾರನ್ನು ಕೇಳಕ್ಕೂ ಆಗಲ್ಲ. ಹೈವೇ ಅಲ್ವಾ, ನೆಟ್ವರ್ಕ್ ಇಶ್ಯೂ ಪ್ರಾಬ್ಲಮ್. ಹೌದು. ಗೈಸ್ ಇವಾಗ ಆಂಧ್ರಾಗ್ ಬಂದಿದೀವಿ. ಸೊ ನಮ್ಮ ಕಡೆಗೂ ಇಲ್ಲಿಗೂ ತುಂಬಾ ವೈಬ್ ಚೇಂಜ್ ಇದೆ ಅಲ್ವಾ. ಆಲ್ಮೋಸ್ಟ್ ಯಾರು ಹೆಲ್ಮೆಟ್ ಹಾಕಲ್ಲ, ಮತ್ತೆ ಫ್ರೀಯಾಗಿ ಓಡಾಡ್ತವ್ರೆ. ಅಂದ್ರೆ ಹಳ್ಳಿ ಅಲ್ಲ, ಸೊ ಅದಕ್ಕೆ. ಅದು ಟೋಲ್ ಇಂದ ಹಳ್ಳಿಗೆ ಕನೆಕ್ಟ್ ಆಯ್ತು. ಚಿತ್ತೂರ್ ರೋಡ್ ನಿಯರ್. ಇಲ್ಲ ಬೈರೆಡ್ಡಿ ಪಲ್ಲೆ ಅಂತ ಇತ್ತು, ಪಲ್ಲೆ ಅಂತ, ಪಾಳ್ಯನ ಪಲ್ಲೆ ಅಂತ ಮಾಡ್ತಾರೆ. ಊಟ ನೋಡ್ತಾ ಇದೀನಿ ಗೈಸ್, ಎಲ್ಲೂ ಊಟನೇ ಅಂದ್ರೆ ಚೆನ್ನಾಗಿರೋ ಹೋಟ್ಲ್ ಯಾವ್ದು ಸಿಗ್ತಾ ಇಲ್ಲ ಇಲ್ಲಿ. ಇದ್ಯಾವುದು ಅದು ಚೆನ್ನಾಗಿಲ್ಲ ಗೈಸ್. ಇಲ್ಲಿ ಊಟಕ್ಕೆ ಅಂತ ನಿಲ್ಸಿದೀವಿ ಇವಾಗ. ಐ ಥಿಂಕ್ ಇದು ವೆಜ್ ಆಯ್ತಾ, ಇನ್ನೆಲ್ಲೂ ಇಲ್ಲ, ಸಿಕ್ಕಿಲ್ಲ ಗೈಸ್. ಅದಕ್ಕೆ ಏನು ಸಿಗುತ್ತೋ ಅದನ್ನು ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ವೆಜ್ ಇದೆಯಂತೆ. ಸೊ ಗೈಸ್ ಇವಾಗ ಊಟಕ್ಕೆ ನಿಲ್ಸಿದ್ವಿ. ಸೊ ಚೆನ್ನಾಗಿದೆ ನೇಚರ್ ನೋಡಿ. ಅಲ್ಲಿ ಹೋಟ್ಲಿದೆ ನೋಡಿ, ಅದ್ರ ಬ್ಯಾಕ್ ಸೈಡೇ ಒಳ್ಳೆ ಮಾವಿನ ಮರ, ಸೀಬೆಕಾಯಿ ಮರ ಮತ್ತು ಎಲ್ಲ ಹೊಲ ಇದೆ. ನಾನು ಆ್ಯಕ್ಚುಲಿ ಇಲ್ಲಿ ಹಾಡು ಹೇಳೋಣ ಅಂತ ಬಂದೆ. ಸೊ ಹಾಡು ಹೇಳಿ ಪೀಸಾಗಿ, ವೆದರ್ ಮಾತ್ರ ಚಿಂದಿ ನೋಡಿ, ಎಷ್ಟು ಚೆನ್ನಾಗಿದೆ ವೆದರು. ಈ ಕಡೆ ಬಿಸಿಲು ಇಲ್ಲ, ಆ ಕಡೆ ತಣ್ಣು ಇಲ್ಲ, ಆ ಥರ ಗಾಳಿ ತಣ್ಣಗೆ ಬೀಸ್ತೈತೆ. ನಾವು ಆ್ಯಕ್ಚುಲಿ ಏನು ರಶ್ ಮಾಡ್ಕೊಂಡಿಲ್ಲ, ಪೀಸಾಗಿ ಹೋಗಿ ಪೀಸಾಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿರೋದು. ಅರ್ಜೆಂಟಲ್ಲಿ ಏನಿಲ್ಲ. ಸೊ ಶನಿವಾರ ಭಾನುವಾರ ರಜಾ ಇದೆ, ಇವತ್ತು ನಾಳೆ ರಜಾ ಹಾಕಿದ್ದೀವಿ. ಸೊ 2 ದಿನ ರಜಾ ಹಾಕಿದ್ದೀವಿ. ಶನಿವಾರ ಆದರೂ ಪರವಾಗಿಲ್ಲ, ಪೀಸಾಗಿ ಹೋಗಿ ಪೀಸಾಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿರೋದು. ಸೊ ಹಾಡು ಹೇಳೋಣ ಇವಾಗ ಗೈಸ್. ಇವಾಗ ಊಟ ಎಲ್ಲ ಆಯಿತು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಲೈಕ್ ಮನೆ ಊಟದ ಥರನೇ ಫೀಲ್ ಆಯಿತು. ಬಟ್ ಏನು ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಲಿ, ಆರ್ಟಿಫಿಷಿಯಲ್ ಕಲರ್ ಆಗಲಿ ಅದು ಏನೂ ಇರಲಿಲ್ಲ. ಸೇಮ್ ಈ ಹಳ್ಳಿ, ಫುಲ್ ಹಳ್ಳಿ ನೋಡಿ, ಫುಲ್ ಹಳ್ಳಿ. ಚೆನ್ನಾಗಿತ್ತು ಊಟ ಎಲ್ಲ, ಟೇಸ್ಟು ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಗಸಗಸೆ ಹಣ್ಣನ್ನ ತೆಗೆದ್ಬಿಟ್ಟು ತಿನ್ಸಿದ್ರೆ ಹೆಂಗೆ ತಿಂದವಳು ನೋಡಿ, ಮೂತಿ ಎಲ್ಲ ಮಾಡ್ಕೊಂಡ್ರಳೆ. ಮೂತಿ ಎಲ್ಲ ಮಾಡಿ ಮುತ್ತ ಕೊಡು ಮಗಳೇ ನಂಗೊಂದು. ವಾವ್, ಥ್ಯಾಂಕ್ ಯು. ಅವ್ರಿಗೆ ಫ್ಲೈಂಗ್ ಕಿಸ್ ಕೊಟ್ಟು, ಫ್ಲೈಂಗ್ ಕಿಸ್. ಗೈಸ್ ಗಸಗಸೆ ಕಳ್ರು ಗೈಸ್, ಗಸಗಸೆ ಕೀಳ್ತವ್ರೆ ಇವಳಿಗೆ. ಕೊಡೋನು ಮುದ್ದು, ಕಡಿ ಏನು ಕೊಡೋನು.
ಇಲ್ಲಿ ಹಸು ನೋಡ್ಬಿಟ್ಟು ಹೆಂಗಾಡ್ತಾವಳೆ. ಏನದು ಮುದ್ದು? ಅಂಬ ಅಂಬ ಹೆಂಗನದು? ಹೆಂಗನತ್ತ ಅಂಬ? ಹೆಂಗನ್ನತ್ತೆ? ಹಂಗನತ್ತ? ಕರಿ ಅಂಬನ ಬಾ ಬಾ ಬಾನು. ಬೌ ಬೌ ಬಿದ್ಯಲ್ಲ ಚಿನ್ನಮ್ಮ. ಬೌ ಬೌ ಚಿಲಿಮಿಲಿ ಅಂಬ ನೋಡಿ, ಅಂಬ ನಮ್ಮನೆ ಹತ್ರ ಏನು ನೋಡ್ತಾವೆ, ಅದು ತಿನ್ನೋದು ನೋಡ್ತಾವಳೆ. ಸುಮ್ನಿರೋ. ಅದು ನೋಡ್ತಾ ಐತೆ. ಏನು ಅಂತ ಎಷ್ಟು ಉದ್ದ ನಿಂತ್ಕೊಬಿಟ್ಟವ್ ನೋಡಿ ರೋಡ್ ಮಧ್ಯೆ. ಯಾರು ಇದು ಏನಾದ್ರು ರಾಜಕಾರಣಿ ಇರ್ಬೇಕು. ಸ್ವಾಮೀಜಿ ಅಲ್ಲ ಅವ್ರು. ಕೆಂಪೇಗೌಡರ ತರ ಯಾರೋ. ಈಗ ಹೆಂಗೋಯ್ತು ನೋಡುದು, ಭಯನೇ ಆಗುತ್ತೆ ಒಂದೊಂದ್ಸಲ. ಗಸಗಸ ಕಿತ್ಕೊಂಬಂದ್ವಲ್ಲ, ಅದನ್ನ ತಿನ್ನಿಸ್ತವ್ರೆ. ಹೆಂಗ್ ತಿಂತವಳು ನೋಡಿ ಅವಳು. ಹೆಂಗೆ ಚಿನ್ನಮ್ಮ? ಚೆನ್ನಾಯ್ತಾ? ಚೆನ್ನಾಯ್ತಾ ಮುದ್ದು? ನೋಡಿ ಅವ್ಳು ಕೂತಿರೋದು ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಗಣಪತಿ ತರ ರೋಡ್ ನೋಡಿ ಗೈಸ್. ಡ್ರೈವ್ ನೀಟಾಗಿ ಮಾಡಿ, ಇಲ್ಲಾಂದ್ರೆ ಯಮರಾಜ ಇಲ್ಲೇ ಕೂತಿರ್ತಾರೆ, ಎತ್ಕೊಂಡೋಗ್ಬಿಡ್ತಾರೆ ಅಂತ. ಅಲ್ಲಾವ್ದೋ ದೇವಸ್ಥಾನ ಇದೆ, ಮೆಟ್ಲೆಲ್ಲ ಇದೆ. ಹಾ, ಇಲ್ಲಿಂದಾನೆ ಕೈ ಮುಖಡಿ ಹೆಜ್ಜೆಜ್ಜೆಗೂ ನೋಡಿ ಗೈಸ್. ಅವಳಿಗೆ ಎಂಗೇಜ್ ಆಗಿಡಕ್ಕೆ ಅಂತ ಸ್ಟಿಕ್ಕರ್ ಪ್ಯಾಕೆಟ್ ತಂದಿದೆಯಲ್ಲ. ಅವಳು ಇತ್ತೀಚೆಗೆ ಸ್ಟಿಕ್ಕರ್ ನ ಕೀಳೋದ್ನ ಅಭ್ಯಾಸ ಮಾಡ್ಕೊಂಡವಳೆ. ಅದಕ್ಕೆ ಸ್ಟಿಕ್ಕರ್ ತಗೊಂಬಂದೆ ನಾನು. ಕಿತ್ಬಿಟ್ಟು ಅವಳೇ ಅನ್ಸ್ಕೊತಾಳಂತೆ, ನಾನು ನೋಡಿಲ್ಲ ಇವತ್ತವರೆಗೂ. ಹಿಂಗೆ ಇಟ್ಕೊಂಡು ಹಿಂಗ ಅಂತ ಇರ್ತಾಳೆ. ಮಗಳೇ ಪುಟ್ಟಕ್ಕ, ಟೀ ಬ್ರೇಕ್. ಟೀ ಕುಡಿಬೇಕು ಅಂದ್ರೆ ಹೊರಗೆ ನಿಲ್ಸಿದ್ದಾರೆ. ನಾವೆಲ್ಲ ಏನು ಕುಡಿಯಲ್ಲ ಟೀ ಕಾಫಿ ಎಲ್ಲ. ಸುಮ್ಮನೆ ಮಕ್ಕಳ ಕೈ ಹಾಕೋದು ಏನು ತಿಟ್ಟೆ ಸುತ್ತ ಕಪ್ಪು ಬೇಕಲ್ಲ. ಅಯ್ಯೋ ಬಿಡಮ್ಮ, ಏನೋ ಗೊತ್ತಿಲ್ಲ ನಂಗೆ. ಏನೋ ಕಪ್ಪು ಅಲ್ಲಿ ನೋಡಿ, ಅವಳು ನೋಡಿ ಕಿತಾಪತಿ ಹಾಂ ನೋಡಿ ಇಲ್ಲಿ ಓದ್ತೀವಿ. ಏಯ್ ಸ್ವಲ್ಪ ಬಾಯ ಆಗಿಲ್ಲ, ಅವಳು ಅದನ್ನ ಕಿಂಡಿ ಎತ್ಕೊತಾಳೆ. ಕೈ ಹಾಕಿ ಕೂರಿಸ್ಕೊಂಡು ನನ್ನ ಮೇಲೆ ಎಷ್ಟು ಅದು? 5 ರೂಪಾಯಿ. ರಾತ್ರಿ ಯಾರೋ ತಂದ್ಬಿಟ್ಟು ಇದನ್ನ ಯಾರೋ ನೆನ್ನೆ ನೈಟ್ ತಂದ್ಬಿಟ್ಟಿರೋದಂತೆ. ನೀರಿಟ್ಟಿಟ್ರೆ ಕುಡ್ಕೊಳ್ಳಿ. ವಾಟರ್ ಅಯ್ಯಲ್ಲ, ನೀಟಾಗಿ ಹೊಟ್ಟೆ ಹೊಸಿದೆ ಅನ್ಸುತ್ತೆ, ಜಾಸ್ತಿ ಊಟ ಮಾಡ್ತಾ ಇದ್ದೆ. ಅದು ನೋಡಿ ಗೈಸ್, ಅವಳು ಐಸ್ ಕ್ರೀಮು ಅದೆಲ್ಲ ತಿನ್ನಬೇಡ ಅಂತ ಹೇಳಿದ್ದೀನಿ ನೋಡಿ. ಆಗಲೇ ಕೈಯಲ್ಲಿ ಐಸ್ ಕ್ರೀಮ್ ಇಟ್ಕೊಂಡ್ಬಂದವಳು. ಈ ಮಕ್ಳಿಗೆ ಕೂರಿಸ್ಕೊಂಡು ರಾತ್ರಿ ಎಲ್ಲ ಬೋಧನೆ ಮಾಡ್ಬಿಟ್ಟು ಬೆಳಗ್ಗೆ ಎದ್ದು ಅದೇ ಕೆಲಸ ಮಾಡೋದು ಅಂತ ಅನ್ನಂಗಾಯ್ತು. ಹಾಂ, ಏನು ಬುದ್ಧಿ? ಯಾವ ಬ್ರ್ಯಾಂಡ್ ಅದು? ಹ್ಯಾಂಗೋ. ನೀನು ಹ್ಯಾಂಗ. ಗೈಸ್, ಇವಾಗ ನಾವು ಹೋಮ್ ಸ್ಟೇಗೆ ಬಂದ್ವಿ. ಸೊ ಹೋಮ್ ಸ್ಟೇ ಬಂದು ಇಲ್ಲೇ ಇದೆ ನೋಡಿ, YK ಹೋಮ್ ಸ್ಟೇ ಆ್ಯಂಡ್ ಲಕ್ಸುರಿ ಕಂಫರ್ಟ್ ಸ್ಟೇ ಅಂತ. ಆ್ಯಕ್ಚುಲಿ ಚೆನ್ನಾಗಿದೆ. ನಮ್ಗೆ ಯಾವ ಥರ ರೂಮ್ ಕೊಡ್ತಾರೆ ಏನು ಅಂತ ನಾನು ಲಾಗ್ ಮಾಡಿ ತೋರಿಸ್ತೀನಿ ನೋಡಿ. ನಮ್ಮ ಬೇಬಿ ಇವಾಗ ಪಾರ್ಕ್ ಆಗಿದೆ. ಕಾರ್ ಮೇಲಂತೂ ಲವ್ ಅಂದರೆ ಲವ್ ಗುರು, ಅಷ್ಟು ಹೋಯ್ತವ್ರೆ. ಆ್ಯಕ್ಚುಲಿ ಆ ಲಿಫ್ಟಲ್ಲಿ ಲಗೇಜು ಎಲ್ಲ ಫಿಲ್ ಆಗಿಬಿಡ್ತೀವಿ. ಇವಾಗ ನಾನು ಮತ್ತೆ ಹೋಗ್ತೀನಿ. ಇಲ್ಲಿ ತಿರುಪತಿ ದೇವ್ರದ್ದು ಒಂದು ಆರ್ಟ್ ಇದೆ, ಚೆನ್ನಾಗಿದೆ. 3D ಆರ್ಟ್, ಏನು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. YK ಚಿಕ್ಕ ಲಿಫ್ಟು ಗೈಸ್ ನೋಡಿ, ಇಷ್ಟೇ 2x2 ಮೇ ಬಿ ಇರ್ಬೋದು. 4 ಜನನೂ ಆಗಲ್ಲ, 3 ಜನ ಹೋಗ್ಬೋದು, 4 ಜನ ನಿಂತ್ಕೋಬೋದು. ಆ ಥರ ಜಾಗ ಇದೆ, ಲಗೇಜೆಲ್ಲ ಆಗಲ್ಲ. ಚಿಕ್ಕ ಪುಟಾಣಿಲಿ ಗೈಸ್, ಇದೇ ನಮ್ಮ ರೂಮು. ಸೊ ಈ ಸಕ್ಕದಾಗಿದೆ ಗೈಸ್,
ಅವರು ನಮಗೆ 5th ಫ್ಲೋರ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರು. ವ್ಯೂ ಚೆನ್ನಾಗಿದೆ. ನಾನು ಹಂಗೆ ಅಂದ್ಕೊಂಡೆ. ಹಾಂ, ಬಿಕಾಸ್ ಮೇಲ್ಗಡೆ ಆದರೆ ವ್ಯೂ ಚೆನ್ನಾಗಿರುತ್ತೆ ಅಂತ. ಏ ಸಕ್ಕದಾಗಿದೆ ಗೈಸ್. ನಾನು ಆಮೇಲೆ ನಿಮಗೆ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಸಾರಿ, ರೂಮ್ ಟೂರ್. ನನಗೆ ಹೋಮ್ ಥರ ಫೀಲ್ ಆಯ್ತು. ಹೋಮ್ ಟೂರ್ ಅಂತ ಇದೆ. ನೆಕ್ಸ್ಟ್ ಲೆವೆಲ್ ಇದೆ ಫೀಲ್ ಮಾತ್ರ. ಅದೇ ಥರನೇ ಇದೆ ನೋಡಿ. ಈ ಥರ ಮನೆ ಮಾಡಿದ್ರೆ ಈ ಥರ ಮಾಡ್ಬೇಕು ಆ್ಯಕ್ಚುಲಿ. ನೋಡು, ಕಿಚನ್ನು ಹಾಲು, ಆ ರೂಮ್ಗೂ ಈ ರೂಮ್ಗೂ ಕನೆಕ್ಷನ್ ಇಲ್ಲ. ಈಗ ನಾವಿರೋ ಮನೇಲಿ ಹಾಲಲ್ಲೇ 2 ರೂಮ್ ಬರ್ತವೆ. ಅದಾಗಿದ ತಕ್ಷಣ ಕಿಚನ್ ಬರುತ್ತೆ. ಹಾಲಲ್ಲೇ ರೂಮ್ ಮಾಡಿಬಿಟ್ಟವ್ರೆ. ಇಂಥ ಮನೆ ಮಾಡಿದ್ರೆ ಒಳ್ಳೆ ಫೀಲು, ನಮಗೂ ಒಂದು ಮೈಂಡ್ಸ್ ಫ್ರೀ ಆಗಿರುತ್ತೆ. ಬಾ, ರೂಮ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಓಕೆ ಗೈಸ್, ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡ್ತೀವಿ. ಫ್ರೆಶ್ ಅಪ್ ಆಗಿದ ತಕ್ಷಣ ನೆಕ್ಸ್ಟು ದರ್ಶನಕ್ಕೆ ಹೋಗೋಣ ಏನು ಅಂತ ವಿಚಾರಿಸ್ಕೊಂಡು, ಅವಾಗ ಬರ್ತಾರಂತೆ, ವಿಚಾರಿಸ್ಕೊಂಡು ಆಮೇಲೆ ನಾನು ನಿಮಗೆ ರೂಮ್ ಟೂರ್ ತೋರಿಸ್ತೀನಿ. ಓಕೆನಾ ಗೈಸ್? ಬಂದವಳೆ ಹಾಸಿಗೆ ಮೇಲೆ ಬಿದ್ಬಿಟ್ಟು ನೋಡಿ. ಮಂಜುಳ ಎಲ್ಲ ಬರ್ತೈತೆ. ಇಲ್ಲಿ ನೋಡು ಮಗಳೇ. ನಾನು ಇಲ್ಲಿ ತೋರ್ಸವ, ಇಲ್ಲಿ ಗೈಸ್. ಇವಾಗ ಸುಮ್ಮನೆ ಹಂಗೆ ಆಚೆ ಬಂದಿದ್ವಿ, ಕೆಲವು ಅಂಗಡಿಗಳು ನೋಡೋಣ ಏನು ಸಿಗುತ್ತೆ ಫುಡ್ಡು ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ಫ್ರೂಟ್ ಜ್ಯೂಸ್ ತೊಗೊತಾ ಇದ್ದೀನಿ ನಾನು ಪೂಜನ್ಗೆ. ಆ್ಯಂಡ್ ಇಲ್ಲಿ ಗೋಬಿ ರೈಸು ಒಂದು ಪಾರ್ಸಲು, ಅದು ಪೂಜನ್ ತಮ್ಮ ಮತ್ತು ಆಂಟಿ ಅಂದರೆ ಅಮ್ಮ ತಿಂತಾರಂತೆ. ಸೊ ಅದಕ್ಕೆ ನನಗೇನು ಬೇಡ, ನಾನು ಮಸಾಲೆ ದೋಸೆ ತೊಗೊಂಡಿದ್ದೀನಿ ಸುಮ್ಮನೆ ಹಂಗೆ ತಿನ್ನೋಣ ಅಂತ. ಸೊ ಇವಾಗ ಏನಂದರೆ ದರ್ಶನಕ್ಕೆ ಹೆಂಗೆ ಏನು ಅಂತ ಡಿಸೈಡ್ ಮಾಡಬೇಕು, ಇವಾಗಲೇ ಹೋಗೋದಾ ಅಥವಾ ನಾಳೆ ಹೋಗೋದಾ ಅಂತ. ಸೊ ನಾನು ನಿಮಗೆ ಇನ್ ಡೀಟೇಲಾಗಿ ಹೇಳ್ತೀನಿ ಯಾವ ಥರ ದರ್ಶನ ನಾವು ಮಾಡಿದ್ವಿ ಅಂತ. ಸೊ ನೋಡೋಣ, ಇವಾಗ ರೂಮ್ಗೆ ಹೋಗಿ ಅಲ್ಲಿ ಏನಾದರೂ ತಿನ್ಕೊಂಡು ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇವಾಗ ರೂಮಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಇವಾಗ ಹಂಗೆ ಆಚೆ ಬರೋಣ, ಹಂಗೆ ಡಿನ್ನರ್ ಏನಾದರೂ ಮುಗಿಸ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಇವಳು ನೋಡಿ ಗೈಸ್, ಇವಳು ಕಾಟ ಜಾಸ್ತಿ ಆಗೋಯ್ತು. ನಾನು ತಿರುಪತಿಲೇ ಬಿಟ್ಬಿಟ್ಟು ಬಂದಿರ್ತೀನಿ. ಯಾರಾದರೂ ನಮ್ಮನ್ನ ಫಾಲೋವರ್ಸ್ ಇದ್ರೆ ಅವಳು ಸಿಕ್ಕರೆ ವಾಪಸ್ ತಂದ್ಕೊಡಿ ಬೆಂಗಳೂರಿಗೆ. ಇವಳು ಗಲಾಟೆ ಮಾಡ್ದವಳೆ ಗೈಸ್, ಬೇಡ ನಮ್ಗೆ ಇವಳು, ಬೇರೆ ಅವಳು. ಸೊ ಇವಾಗೆಲ್ಲ ಹೋಗ್ತಾ ಇದೀವಿ ಗೈಸ್. ಎಷ್ಟು ಬಿಸಿಲಿದೆ ಅಂದ್ರೆ ಲಿಟ್ರಲಿ, ಅಂದ್ರೆ ಹಬೆ ಶೆಕೆ ಹಬೆ ಆಯ್ತಾ, ಅದೊಂಥರ ಕಾವು. ಒಳಗಡೆ ತಣ್ಣಗಿತ್ತು, ಎಸಿ ಎಲ್ಲ ಹಾಕೊಂಡು ತಣ್ಣಗಿದ್ವಾ, ಆಚೆ ಬಂದಿದ ತಕ್ಷಣ ಕಾವು. ಹಂಗಿದೆ ವೆದರ್ ಇಲ್ಲಿ. ಯಾರು ಪಾಪ? ಪೆಂಗ್ವಿನ್ ಇಷ್ಟೊತ್ತಕ ಸುಮ್ಮಿದ್ದಲ್ಲ, ಕಾರೊಳಗೆ ಗೊತ್ತಿದ್ದಂಗೆ. ಗೈಸ್, ಇವಾಗ ಆನ್ ದಿ ವೇ ಹೋಗ್ತಾ ಡ್ರ್ಯಾಗನ್ ಫ್ರೂಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕೆಂದರೆ ನನ್ನ ಮಗಳು ತಿನ್ಬೋದು ಆ್ಯಂಡ್ ನಾವು ತಿನ್ಬೋದು. ಸೊ ಡ್ರ್ಯಾಗನ್ ಫ್ರೂಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಬೇರೆ ಫ್ರೂಟ್ ಏನಾದ್ರು ಸಿಕ್ಕರೆ ಅದನ್ನು ತೊಗೊಳ್ಳೋಣ ಅಂತ. ನೋಡಿ, ಇದು ಆ್ಯಕ್ಚುಲಿ ರೂಮಲ್ಲಿ ಇಟ್ಟಿರೋದು. ಸ್ಟಾರ್ಟಿಂಗ್ ಆ್ಯಕ್ಚುಲಿ ರೂಮ್ದೆಲ್ಲ ತೋರಿಸ್ದಾಗ ಇದು ತೋರ್ಸೋದು ಮರ್ತೋಗ್ಬಿಟ್ಟೆ. ಇದರಲ್ಲಿ YK ಹೋಮ್ಸ್ ಲಕ್ಸುರಿ ಕಂಫರ್ಟ್ ಅಂಡ್ ಸ್ಟೇ ಅಂತ ಇದೆ. ಗೆಸ್ಟ್ ಅಮಿನೆಂಟ್ಸ್ ಕಿಟ್ ಅಂತ ಇದೆ ಆಯಿತಾ. ಇದರಲ್ಲಿ ಏನಿದೆ ಅಂದರೆ ಸಿ 2 ಬ್ರಷು, ಶ್ಯಾಂಪು, ಪೇಸ್ಟು ಆ್ಯಂಡ್ ಸೋಪು ಎಲ್ಲ ಇದೆ. ಆ ರೂಮಲ್ಲೂ ಇದೆ, ಈ ರೂಮಲ್ಲೂ ಇದೆ ಕಿಟ್. ಗುಡ್ ಅಲ್ಲ? ಇಟ್ಸ್ ಗುಡ್. ಇದು ನೋಡಿ, ಕೋಲಿ ಮರಿ ಬರ್ತಾ ಇದೆ, ಕೋಲಿ ಮರಿ ಆಟ ಆಡ್ತಾಳೆ ಗೈಸ್. ಸೊ ಗೈಸ್, ಇವಾಗ ಇಲ್ಲಿಗೆ ಬಂದು ಇಲ್ಲೊಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು, ಅದನ್ನೆಲ್ಲ ತಿಳ್ಕೊಂಡು ಇಲ್ಲೇ ಒಂದು ರೋಡ್ ಸೈಡಲ್ಲಿ ಊಟ ಇತ್ತು. ಸೊ ಅದನ್ನ ಊಟ ಮಾಡಿಕೊಂಡು ಇಡ್ಲಿ ಏನೋ ಮಾಡ್ತಿದ್ರು. ಟೇಸ್ಟ್ ಹೇಗಿದೆ? ಸೂಪರ್ ಆಗಿದೆ. ಇದು ಚಟ್ನಿ ತುಂಬಾ ಖಾರ ಇದೆ. ಈ ಚಟ್ನಿ ಚೆನ್ನಾಗಿದೆ, ಮತ್ತೆ ಇದು ಸಾಗು ಹಾಕೊಂಡೆ ನಾನು, ಅದು ಚೆನ್ನಾಗಿದೆ. ಸೊ ಇವ್ರು ಊಟ ಮಾಡ್ತಾ ಇದ್ದಾರೆ. ನನಗೇನು ಆ್ಯಕ್ಚುಲಿ ಹಸಿವಿಲ್ಲ, ಬಿಕಾಸ್ ಅವಾಗಲೇ ಫ್ರೈಡ್ ರೈಸ್ ತಂದಿದ್ರು, ಅದನ್ನು ತಿಂದಿದ್ದೆ. ಸೊ ನನಗೇನು ಹಸಿವಿಲ್ಲ, ನನಗೆ ಬೇಡ ಅಂತ ಹೇಳಿದೆ. ಸೊ ಸಚಿನ್ ಮತ್ತು ನನ್ನ ತಮ್ಮ ಇಬ್ಬರು ಊಟ ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಮಧ್ಯಾಹ್ನ ಊಟ ಮಾಡಿದ್ದು ಸೀರಿಯಸ್ಲಿ ಸಖತ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು, ಬಿಕಾಸ್ ಅಷ್ಟು ಚೆನ್ನಾಗಿತ್ತು ಟೇಸ್ಟು.
ಅದೇ ಜಾಸ್ತಿ ಊಟ ಹೋಗಿ ಅಷ್ಟೇನು ಹೊಟ್ಟೆ ಹಶ್ವಾಗ್ತಾ ಇಲ್ಲ, ಹಿಂದಿಂದ ಆಗಲಿ ಇದು ತಿಂದಿರೋದ್ರಿಂದ. ಸೊ ಊಟ ಬೇಡ ಅಂದರೆ ಆನ್ ದಿ ವೇ ಹೋಗ್ತಾ ಕರ್ಡ್ ಏನಾದರೂ ಸಿಕ್ಕಿದ್ರೆ ಅಥವಾ ಲಸ್ಸಿ ಏನಾದರೂ ಸಿಕ್ಕಿದ್ರೆ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ. ಒಂಥರ ಹೊರಗಡೆ ಬಂದು ಹಿಂಗೆಲ್ಲ ಓಡಾಡಿದ್ರೇನೋ ಒಂಥರ ಕಾಮ್ ಅನ್ಸಿದೆ. ಚೆನ್ನಾಗಿದೆ ದೇವಸ್ಥಾನ ಹತ್ರ. ಸೊ ನಾಳೆ ಬೆಳಗ್ಗೆ ನಮಗೆ ಆ್ಯಕ್ಚುಲಿ ಇರೋದು 12 ಗಂಟೆಗೆ ದರ್ಶನ. ಸೊ ನಾವು ಬೇಗ ಎದ್ದು ಅಂದರೆ ನಮ್ಮಮ್ಮ ನನ್ನ ತಮ್ಮಂಗೆ ಇರೋದು 9 ಗಂಟೆ ಅಲ್ಲ 8 ಗಂಟೆಗೆ ದರ್ಶನ ಇದೆ ಅವರಿಗೆ. ಸೊ ನಾವು ಒಂಚೂರು ಬೇಗ ಹೋಗ್ಬೇಕು, ಒಂದು 7:30 6 ಗಂಟೆ 6:30 ಆ ಟೈಮಿಗೆ ಹೊರಡಬೇಕು. ಬೇಗ ಎದ್ದು ರೆಡಿಯಾಗಿ ಹೊರಡಬೇಕು. ಅಲ್ಲೆಲ್ಲ ಒಂಚೂರು ನೋಡಿಕೊಂಡು ಬೇರೆ ದೇವಸ್ಥಾನದಲ್ಲೂ ನೋಡಿಕೊಂಡು ಆ್ಯಂಡ್ ಅಲ್ಲಿ ದರ್ಶನ ಮಾಡಿಕೊಂಡು ಬರಬೇಕು. ಸೊ ನಾಳೆ ಎಲ್ಲ ಹಿಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ ನನ್ನ ಮಗಳು ಮಲ್ಕೊಬಿಟ್ಟಿದ್ದಾಳೆ. ಸೊ ಇವಾಗ ಹೋಗಿ ರೂಮ್ ಹೋಗಿ ಸ್ವಲ್ಪ ಏನದು ರಿಲ್ಯಾಕ್ಸ್ ಆಗಿ ನಾವು ನಿದ್ದೆ ಮಾಡೋದಷ್ಟೇ ನಮ್ಮದು ಪ್ಲ್ಯಾನ್ ಇರೋದು. ಸೊ ಇವತ್ತಿನ ವ್ಲಾಗ್ ನಾನು ನಿಮಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಬಾಯ್ ಗೈಸ್. ಟೈಮ್ ಆಲ್ರೆಡಿ 1 ಗಂಟೆ ನೋಡಿ ಗೈಸ್. ನೆಮ್ಮದಿಯಾಗಿ ತಿರುಪತಿಗೆ ಬಂದು ದರ್ಶನ ಮಾಡೋಣ, ದೇವ್ರು ನೋಡೋಣ ಅಂದರೆ ಇಲ್ಲೂ ನನ್ನ ಮಗಳು ಮಲಗ್ತಾ ಇಲ್ಲ. ಆಲ್ರೆಡಿ ಬೆಳಗ್ಗೆ ಬೇರೆ 5 ಗಂಟೆಗೆ ಎದ್ದೊಳ್ಬೇಕು. ಹೆಂಗೆ ನಾವು ಎದ್ದೊಳೋದು? ನಾನೇ ಗಾಡಿ ಓಡಿಸಿ ಟಯರ್ಡಾಗಿದ್ದೀನಿ. ಇವಳು ನೋಡಿದ್ರೆ ಹಿಂಗೆ ನಿದ್ದೆ ಮಾಡ್ತಾಯಿಲ್ಲ. ಆಚೆ ಬಂದರೆ ಈ ಮಕ್ಕಳು ಕರ್ಕೊಂಡು ಇದೊಂದು ತಲೆನೋವು ಅನಿಸುತ್ತೆ ಒಂದೊಂದ್ಸಲ. ಎಷ್ಟೊತ್ತಾಯ್ತು ಗೊತ್ತಾಗೈಸ್. ಅವಾಗಿಂದ ಆಟ ಆಡಿಸ್ತಿದ್ವಿ, ಆಗ್ತಾನೆ ಇಲ್ಲ. ನನಗೂ ನಿದ್ದೆ ಬರ್ತೈತೆ, ಅವಳಿಗೂ ನಿದ್ದೆ ಬರ್ತೈತೆ. ಇವಳು ಎನರ್ಜೆಟಿಕ್ ಆಗಿ, ಇವಳು ಮಾತ್ರ ಗಡತ್ತಾಗಿ ಹಂದಿ ಮರಿ ಥರ ಮಲ್ಕೊಂಡ್ಲು ಅಲ್ಲಿ ಕಾರಲ್ಲಿ. ನಾವು ಹೆಂಗೆ ಮಲ್ಕೊಳ್ಳೋದು ಅಲ್ಲಿ? ನಾನೇನು ಹೇಳ್ತೇನೆ, ಇವಳೇನು ಹೇಳ್ತಾಳೆ ಹುಚ್ಚಿ ಥರ. ಗೈಸ್ ನೋಡಿ ನಮ್ಮ ಪಾಡು ಹೆಂಗಿದೆ ಅಂತ. ಓ ಮೈ ಗಾಡ್, ನೋಡ ಇನ್ನೂ ಎಷ್ಟೊತ್ತಿಗೆ ಮಲ್ಕೋತಾಳೆ ಅಂತ. ಮಗಳೇ ಪುಟಕ ಮಲ್ಕಳೆ ಬೇಗ, ಟೈಮ್ ಆಯಿತು. ನಿಂಗೆ ಮನೆ ಮರ್ಯಾದೆ ಇಲ್ವಾ? ಇಷ್ಟೊಂದೆಲ್ಲ ಹೇಳ್ಸ್ಕೊತಾ ಇದೆಯಲ್ಲ. ಅವಳು AC ರಿಮೋಟ್ ತಗೊಂಡು ಆಟ ಆಡ್ತಾವಳೆ. ಓಕೆ ಗೈಸ್, ಇವಾಗ ಅವಳನ್ನ ಬೇಗ ಮಲಗಿಸ್. ಓಕೆ ಗೈಸ್, ಇವಾಗ ಅವಳನ್ನ ಆದಷ್ಟು ಬೇಗ ಮಲಗಿಸ್ಬಿಟ್ಟು ನಾವು ಮಲ್ಕೋತೀವಿ. ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ನಿಮಗೆ ನಾವು ಯಾವ ಥರ ಜರ್ನಿ ಮಾಡಿದ್ವಿ ಅಂತ ಗೊತ್ತಾಗುತ್ತೆ. ನಿಮಗೆ ನಾವು ಯಾವ ಥರ ಜರ್ನಿ ಮಾಡಿದ್ವಿ ಅಂತ ಗೊತ್ತಾಯಿತು. ಸೊ ನಾಳೆ ಎದ್ದು ಯಾವ ಥರ ನಾವು ದರ್ಶನ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀವಿ. ಬಾಯ್ ಗೈಸ್.